ಫಸ್ಟ್ಲಿ ಸ್ಪಿರಿಚುಯಾಲಿಟಿ ಅಂದರೆ ಏನು ಅಂತ, ಯಾಕಂದರೆ ಅದಕ್ಕೆ ತುಂಬ ಜನ ಒಂದೊಂದು ಉತ್ತರಗಳು ಕೊಡ್ತಾರೆ. ನೀನು ಯಾರು ಅನ್ನೋದನ್ನ ಕಂಡುಕೊಳ್ಳುವಂಥ ದಾರಿ ಏನಿದೆ ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು. ನೀವು ಹೇಳಿದ ಹಾಗೆ ಇದು ಧಾರ್ಮಿಕತೆಯ ಅಂಟು ಇದಕ್ಕೆ ಬೇಕಾಗಿಲ್ಲ. ನಾನು ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಯಾಕೆ ಬರುತ್ತೆ? ಇವತ್ತು ಜೀವನದಲ್ಲಿ 90% ಫೇಲ್ಗಳಾಗ್ತಾ ಇರೋದು ಯಾಕೆ ಅಂದರೆ ನಾವು ಈ ರೀತಿ ಬೇರೆಯವರನ್ನು ನೋಡಿ ಬದುಕ್ತಾ ಇರೋ ಕಾರಣದಿಂದಾಗಿ. ಗುರುಗಳಂದ್ರೆ ಯಾರು ನಿಮ್ಮ ಪ್ರಕಾರ? ಭಗವಂತನ ಸೃಷ್ಟಿಯಲ್ಲಿ ಇದು ಕೀಳು ಇದು ಮೇಲು ಅಲ್ಲ. ನೀವು ಕುರಿಯ ಮಾಂಸ ತಿನ್ನಬಹುದಾಗಿದ್ರೆ ಮನುಷ್ಯನ ಮಾಂಸ ಯಾಕೆ ಆಗಬಾರದು? ಜನ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಈ ಕುಂಡಲಿನಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು? ಕುಂಡಲಿನಿ ಜಾಗೃತಿ ಆದ ತಕ್ಷಣ ನಮ್ಮಲ್ಲಿ ಇಂತಹ ಸಿದ್ಧಿಗಳು ಬರ್ತದೆ. ಈ ರೀತಿಯ ಹಣ ನನ್ನ ಕಡೆಗೆ ಹರಿದು ಬಂದು ಹೋಗ್ತದೆ, ನಾನು ಕೋಟ್ಯಾಧಿಪತಿ ಆಗಿಬಿಡ್ತೀನಿ. ಈ ರೀತಿಯ ಬೇರೆ ಬೇರೆಯ ಕಲ್ಪನೆಗಳು ಶುರುವಾಗಿದೆ. ನೆಗೆಟಿವ್ ಥಾಟ್ಸಿಂದ ದೂರ ಆಗೋದು ಹೇಗೆ? ನಾನು ಯಾವ ದೊಡ್ಡ ಸೈಂಟಿಸ್ಟ್ ಅಲ್ಲ ನಿಮಗೆ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ. ಆದರೆ 7 ದಿನದಲ್ಲಿ ನಿಮ್ಮ ಮೇಲೆ ಏನು ಪರಿಣಾಮ ಆಗ್ತಾ ಇದೆ, ನೀವು ಪರಿಣಾಮ ತಾನೇ ಕೇಳೋದು ಸೈನ್ಸಲ್ಲಿ. ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಅದೇ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.